ನಮ್ಮ ಕ್ರಿಕೆಟ್ 2 ರೌಂಡ್ ಆಯಿತು, ಅಣ್ಣಂದು 3 ರೌಂಡ್ ಆಗಿದೆ. ನಾವೀಗ ಗಾಳಿಬೀಡು ಅನ್ನೋ ಪ್ಲೇಸಲ್ಲಿ ಇದ್ದೀವಿ, ಮಡಿಕೇರಿಯಲ್ಲಿ. ಬಬಿದಣ್ಣ ಬಾಯ್ ಬಾಯ್. ಟೂರ್ನಮೆಂಟ್ ಮುಗಿದ ಮೇಲೆ ಹೇಳ್ತೀವಿ. ಹಲೋ ನಮಸ್ಕಾರ ಬಸ್ಸು, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿ ಮ್ಯಾಚ್ ಆಗ್ತಾ ಇದೆ ವಿರಾಜಪೇಟೆಯಲ್ಲಿ. ಸೊ ಅದನ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ನೆನ್ನೆ ನೈಟೇ ಬಂದಿದ್ವಿ ಮಡಿಕೇರಿ. ಬಂದು ಮಡಿಕೇರಿಯಿಂದ ಈಗ ವಿರಾಜಪೇಟೆ ಹೋಗಬೇಕು ಗೈಸ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇತ್ತು. ಐ ಥಿಂಕ್ ಇದು ತುಂಬ ಜನ ಗೊತ್ತಿಲ್ಲ ಇದು ಏನು ಅಂತ. ಗೊತ್ತಿರೋರು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ನಿಮಗೆ, ದಿಸ್ ಒನ್. ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ನಾವೀಗ ಗಾಳಿಬೀಡು ಅನ್ನೋ ಪ್ಲೇಸಲ್ಲಿ ಇದ್ದೀವಿ ಮಡಿಕೇರಿಯಲ್ಲಿ. ಬಬಿತಣ್ಣ ಅಂತ ಒಬ್ಬರಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕೊಡಗು ಪ್ಲೇಯರ್ಸ್ಗೆ ಅವ್ರ ನೆನಪಿರುತ್ತೆ. ಸೊ ನಾವು ನಿನ್ನೆ ನೈಟೇ ನಾವು ಮಡಿಕೇರಿ ಬಂದ್ವಿ. ಇಲ್ಲಿ ಸ್ಟೇ ಆಗಿ ಇವತ್ತೀಗ ಹೊರಡಬೇಕು, ಮ್ಯಾಚಿಗೆ ಹೊರಡಬೇಕು. ಗೈಸ್ ಎಂಟ್ರಿ ಆಗಿದ ತಕ್ಷಣ ಫುಲ್ಲು ಟ್ರೋಫೀಸು, ಎಲ್ಲ ಟ್ರೋಫಿ ಕಲೆಕ್ಷನ್ಸ್ ಇದೆ ನೋಡಿ. ಇನ್ನೋಣ ಹಾಯ್ ಮಾಡಿ. ಟಿಫನ್ ಮುಗಿಸ್ಕೊಂಡು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ಹೊರಟಿದ್ವಿ ವಿರಾಜಪೇಟೆ ಕಡೆಗೆ. ಮ್ಯಾಚ್ ಹೋಗಬೇಕು ಅಂತ ಹೇಳಿದ್ರೆ ಅದೇನೋ ಒಂಥರ ಖುಷಿ ಆಗುತ್ತೆ. ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. We were sparks on quiet streets, two hearts finding where to meet, but life pulled us apart, left me talking to the dark. Hi on play. Guys, ಫೈನಲಿ ಗ್ರೌಂಡಿಗೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಮೊದಲು ನೋಡ್ಬೇಕು ಅನ್ಸಿದ್ದು ಪಿಚ್ಚು ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ಅನ್ಕೊಂಡಿದ್ದೆ. ಬಟ್ ಚೆನ್ನಾಗೇ ಇತ್ತು. ಬಟ್ ಗಾಳಿ ಒಂದೇ ಸೈಡ್ ಆಗಿದ್ರಿಂದ ಎಲ್ಲ ಟೀಮ್ಗೂ ಡಿಸ್ಅಡ್ವಾಂಟೇಜ್ ಅನ್ಕೊಂಡಿದ್ದೆ. ಬಟ್ ಹಾಗೆ ಆಯ್ತು ಮಾತ್ರ. ಗೈಸ್ ನಮ್ಮ ಟೀಮ್ ಓನರು ಮತ್ತೆ ಕ್ಯಾಪ್ಟನ್. ಈಗ ಟೂರ್ನಿಮೆಂಟ್ ಬಗ್ಗೆ ಅಂದ್ರೆ ಹೇಳ್ತಾರೆ ಅಣ್ಣ. ಒಳ್ಳೆಣ್ಣ ಟೂರ್ನಮೆಂಟ್ ಮುಗಿದ ಮೇಲೆ ಹೇಳ್ತೀವಿ. ಹಾಯ್ ಹಾಯ್, ಆರಾಮತ್ತ? ಗೈಸ್ ಇವರೆಲ್ಲರೂ ಆಪೋಸಿಟ್ ಟೀಮ್ ಅವರು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ನೋಡಿ. ತೋಚ್ಬೋ ಮೋಡ ತೋಚ್ಬೋ ಅಣ್ಣ. ಹಾಯ್, ಆರಾಮತ್ತ? ಹಾಯ್. ಇದು ಮ್ಯಾಚ್ ಜರ್ಸಿ ಅಣ್ಣ ಹೆಂಗಿದ್ಯಣ್ಣ? ಯಾಕಣ್ಣ ಸಣ್ಣ ಆಗ್ಬಿಟ್ಟಿದ್ಯಾ? ತೋಚ್ಬೋಡ ಅಂತಾರಲ್ಲ. ಗೈಸ್ ಫಸ್ಟ್ ಮ್ಯಾಚು ನಮಗೆ ಇದ್ದಿದ್ರಿಂದ ನಮ್ಮ ಬಾಯ್ಸ್ ಎಲ್ಲ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ತಾ ಇದ್ರು. ಮತ್ತೆ ಗೆಸ್ಟ್ ಎಲ್ಲ ಜಾಸ್ತಿ ಬಂದಿದ್ರಿಂದ ಸ್ಪೀಚಸ್ ಎಲ್ಲ ಮಾಡಿ ಇನಾಗ್ರೇಷನ್ ಎಲ್ಲ ಮಾಡೋಷ್ಟು ಟೈಮ್ ಆಯಿತು. ಫಸ್ಟ್ ಮ್ಯಾಚ್ ಆಗುವಾಗ 12 ಗಂಟೆ ಆಗಿತ್ತು. ಟೀಮ್ ಮತ್ತೊಂದು ಬರೋಡು ಇಡೀ ನಮ್ಮ ಬಿಲ್ಲವ ಸೇವಾ ಸಂಘ ವಿರಾಜಪೇಟೆ ತಾಲೂಕು ಕ್ರೀಡಾಕೂಟ ఆయన కమిటీ పత్తగా నాలుగు పವರ್ ಪ್ಲೇ ಫಸ್ಟ್ ಮ್ಯಾಚ್ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ನಮ್ಮ ಬಾಯ್ಸ್ ಎಲ್ಲ ರೆಸ್ಟ್ ಮಾಡ್ತಿದ್ರು. ಫಸ್ಟ್ ಮ್ಯಾಚ್ ವಿನ್ ಕೂಡ ಆದ್ವಿ. ಅದಾದ್ಮೇಲೆ ಅಲ್ಲಿಂದ ಹೋಗಿದೆ ನಾವು. ಮೂಳೆ ಹಾಕು ಅಂದ್ರೆ ಬೇಳೆ ಆಗ್ತಿದೆಯಲ್ಲ, ಬೇಳೆ ಸಾರ ಇದು ಮಾಂಸ ಇಲ್ವಾ? ರಾಯಲ್ ಪೂಜಾರಿ ಊಟ ಮುಗಿಸ್ಕೊಂಡ್ಮೇಲೆ ಇನ್ನೊಂದು ಮ್ಯಾಚ್ ಇತ್ತು, ಅದನ್ನು ಕೂಡ ವಿನ್ ಆದ್ವಿ. ಅದಾದ್ಮೇಲೆ ಎಲ್ಲಿ ನೆರಳು ಸಿಗುತ್ತೋ ಆ ಕಡೆ ಕೂತ್ಕೊಳ್ಳೋಕೆ ಅಂತ ಹೋಗ್ತಾ ಇದ್ವಿ. ಒಂದು ನಿಮಿಷ ಸುಜಯಣ್ಣ, ಸೆಕೆಂಡ್ ಮ್ಯಾಚ್ ವಿನ್ ಆಗಿದ್ದೀರಾ, ಇದ್ರ ಬಗ್ಗೆ ಏನು ಸ್ವಲ್ಪ ಹೇಳಿ. ಖುಷಿ ಆಗ್ತಿದೆ. ಆದರೆ ರನ್ನಿಗೆ ಬೌಲರ್ಸ್ ಎಲ್ಲ ಹಿಡಿದು ಕೊಟ್ಟಿದ್ದಾರಲ್ಲ, ಅದೊಂದೇ ಖುಷಿ. ನಮ್ಮ ಕ್ರಿಕೆಟ್ 2 ರೌಂಡ್ ಆಯಿತು, ಅಣ್ಣಂದು 3 ರೌಂಡ್ ಆಗಿದೆ. ಬ್ಯಾಟಿಂಗ್ 3 ರೌಂಡ್ ಆಯಿತು. ಗಾಯ್ಸ್ ಡೇ 1 ಮ್ಯಾಚಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ನಮ್ಮದು. ಆ್ಯಂಡ್ ಅದನ್ನ ಮುಗಿಸ್ಕೊಂಡು ನಾವು ಹೊರಟಿದ್ದು ಮಡಿಕೇರಿ ಕಡೆಗೆ. ನಿನ್ನೆ ಇದ್ದಿದ್ದು ಹೋಮ್ ಸ್ಟೇಗೆ ಹೋಗಬೇಕಿತ್ತು, ಅದಕ್ಕೋಸ್ಕರ ಹೊರಡ್ತಾ ಇದ್ವಿ.
ಗಾಯ್ಸ್, ಮಡಿಕೇರಿ ಟ್ರಾಫಿಕ್ನೆಲ್ಲ ದಾಟ್ಕೊಂಡು ನಾವು ಫೈನಲಿ ಹೋಮ್ ಸ್ಟೇ ರೀಚ್ ಆದ್ವಿ. ಹೋಮ್ ಸ್ಟೇ ರೀಚ್ ಆಗಿದ ತಕ್ಷಣ ಸ್ವಲ್ಪ ಸಮಾಧಾನ ಆಯಿತು, ಯಾಕಂದರೆ ತುಂಬ ಟಯರ್ಡ್ ಆಗಿದ್ದರಿಂದ ಹೋಗಿ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಅಲ್ಲಿಂದ ಫಸ್ಟ್ ಹೋಗಿದ್ದೆ ನನ್ನ ಫೇವ್ರೆಟ್ ಪ್ಲೇಸ್ಗೆ. ನೋಡಿ, ಇದೇ ನನ್ನ ಫೇವ್ರೆಟ್ ಪ್ಲೇಸ್. ರೂಮಿಗೆ ಬಂದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆದ್ವಿ. ಅದಾದಮೇಲೆ ಹೋಗಿದ್ದೆ ಊಟಕ್ಕೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ನೀರು ದೋಸೆ ಮತ್ತು ಚಿಕನ್ ಕರಿ, ಮಸ್ತ್ ಕಾಂಬಿನೇಷನ್ ಆಗಿತ್ತು. ಅದಾದಮೇಲೆ ಮಲ್ಕೊಂಡಿದ್ದೆ. The next day. ನೆನ್ನೆದು ಮ್ಯಾಚ್ ಸಮ್ಮರಿ ಹೇಗಿದೆ ಅಂತ ಹೇಳಿದ್ರೆ, ನಾವು 4 ಮ್ಯಾಚಲ್ಲಿ 3 ಮ್ಯಾಚಸ್ನ ವಿನ್ ಆಗಿ ಟೇಬಲ್ ಟಾಪರ್ಸ್ ಆಗಿದ್ದೀವಿ. ಇನ್ನು ಬೇರೆ ಬೇರೆ ಟೀಮರ್ಸಿಗೆಲ್ಲ 3 ಮ್ಯಾಚಸ್ 2 ಮ್ಯಾಚಸ್ ಈ ಥರ ಆಗಿದೆ. ನೆನ್ನೆ ಸ್ವಲ್ಪ ಮಾತಾಡಿ ಈ ಗಂಟಲೆಲ್ಲ ಹೋಗ್ಬಿಟ್ಟಿದೆ, ಆಯಿತಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಮ್ಯಾಚಸ್ ಯಾವ ಥರ ಇದೆ ಅಂತ ಹೇಳಿದ್ರೆ, ನಮಗೆ ಇನ್ನೂ 3 ಮ್ಯಾಚಸ್ ಪೆಂಡಿಂಗ್ ಇದೆ. 3 ಮ್ಯಾಚಸ್ಸಲ್ಲಿ ನಾವು ಒಂದು 3 ಮ್ಯಾಚಸ್ ಇಲ್ಲ 3ಗೆ 3 ವಿನ್ ಆದರೂ 2 ವಿನ್ ಆದರೂ ಕೂಡ ನಾವು ಕ್ವಾಲಿಫೈ ಆಗ್ತೀವಿ. ನೋಡೋಣ ಇವತ್ತಿನ ಮ್ಯಾಚಸ್ ಹೇಗಿರುತ್ತೆ ಅಂತ. ಕೆಲವೊಂದಕ್ಕೆ ವಾಯ್ಸ್ ಓವರ್ ಕೊಟ್ಟು ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಕೂಡ ಸ್ವಲ್ಪ ಇಂಟ್ರೋವರ್ಟು, ಯಾರು ಏನು ಅಂದ್ಕೊಳ್ತಾರೋ ಲೈಕ್ ಈ ಥರ ನನಗೂ ಕೂಡ. ಅದಕ್ಕೋಸ್ಕರ ಕೆಲವೊಂದನ್ನು ವೀಡಿಯೋಸ್ ಮಾಡ್ಕೊಳ್ತೀನಿ, ಆಮೇಲೆ ವಾಯ್ಸ್ ಓವರ್ ಕೊಟ್ಕೊಂಡು ಬ್ಲಾಗ್ ಮಾಡ್ತೀನಿ. ನೋಡೋಣ, ಇನ್ನೂ ಸ್ವಲ್ಪ ಫ್ಯೂಚರ್ಲಿ ಸ್ವಲ್ಪ ಧೈರ್ಯ ಜಾಸ್ತಿ ಆದರೆ ಡೈರೆಕ್ಟ್ ಈ ಥರ ಫೇಸ್ ಟು ಫೇಸೇ ಮಾತಾಡಿ ಬ್ಲಾಗ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಗೈಸ್, ನೀವು ಯಾರಾದರೂ ಔಟ್ಸೈಡ್ ಅವ್ರು ಆಗಿದ್ರೆ, ಅವ್ರು ಮಡಿಕೇರಿ ಅವ್ರಿಗೆ ಗೊತ್ತಿರುತ್ತೆ ಈ ಪ್ಲೇಸ್ ಬಗ್ಗೆ. ಔಟ್ಸೈಡ್ ಅವ್ರು ಆಗಿದ್ರೆ ಈ ವ್ಲಾಗ್ನ ನೋಡ್ತಾ ಇದ್ದರೆ ಈ ಒಂದು ಹೋಮ್ ಸ್ಟೇನ ಕಾಂಟ್ಯಾಕ್ಟ್ ಮಾಡಿ. ಈ ಹೋಮ್ ಸ್ಟೇದು ಕೆಲವೊಂದು ಕ್ಲಿಪ್ಗಳನ್ನ ಹಾಕ್ತೀನಿ, ಅದನ್ನು ನೋಡಿ, ಓಕೆನಾ? ಚೆನ್ನಾಗಿದೆ. ಗೈಸ್, ಇದೇನು ಮತ್ತೆ ಮಾರ್ನಿಂಗ್ ಆಗಿದೆ, ಮತ್ತೆ ಗ್ರೌಂಡಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ಗೈಸ್, ಸಿಂಪಲ್. ನಾನು ಡೇ 1 ಡೇ 2 ಅಲ್ಲಿ ಜಾಸ್ತಿ ಕ್ಲಿಪ್ಗಳನ್ನ ತೊಗೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ನಾನು ನಿಮ್ಗೆ ಆಗಲೇ ಹೇಳಿದೆ ನಾನು ಸ್ವಲ್ಪ ಇಂಟ್ರೋವರ್ಟ್ ಇದ್ದೀನಿ ಅಂತ. ಸೊ ನಾನು 3 ಡೇಸ್ ವ್ಲಾಗ್ನ ಕೂಡ ಒಂದೇ ವೀಡಿಯೋದಾಗ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ. ವಿನೋಣ ಗೈಸ್, ನಮಗೆ ಮ್ಯಾಚ್ ಇನ್ನೂ ಲೇಟ್ ಇದೆ, ಅದಕ್ಕೋಸ್ಕರ ಮಲ್ಕೊಳ್ಳೋಕ್ಕೆ ದಾರಿ ಮಾಡ್ಕೊಳ್ತಿದ್ದೀನಿ ನೋಡಿ. ಸ್ವಲ್ಪ ಸರ್ಕಸ್ ಎಲ್ಲ ಮಾಡಿ ಒಂದು ನ್ಯಾಚುರಲ್ ಬೆಡ್ನ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಚಂದ ರೆಸ್ಟ್ ಮಾಡಿದೆ. ಅಲ್ಲಿಂದ ನಾವು ಹೊರಟಿದ್ದು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟಿಗೆ. ನಮ್ಮ ಫ್ಯಾಮಿಲಿ ಮ್ಯಾಚಲ್ಲಿ ಕ್ರಿಕೆಟ್ ಒಂದೇ ಹೈಲೈಟ್ ಆಗಿರಲಿಲ್ಲ, ಜೊತೆಗೆ ಶಟಲ್ ಬ್ಯಾಡ್ಮಿಂಟನ್, ವಾಲಿಬಾಲ್, ಸೊ ತುಂಬ ಥರದ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿದರು. ಅದನ್ನೆಲ್ಲ ನಿಮಗೆ ಫುಟೇಜ್ನ ತೋರಿಸ್ತೀನಿ. ಮ್ಯಾಚಸ್ ಎಲ್ಲ ಲೇಟ್ ಇದ್ದಿದ್ದರಿಂದ ನಮ್ಮ ಬಾಯ್ಸ್ ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ರು. ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದವರೆಲ್ಲರೂ ಏನಕ್ಕೆ ಈ ಥರ ಎತ್ಕೊತಿದ್ರು ಅಂತ ನೋಡ್ತಾ ಇದ್ದೀರಾ? ತೋರಿಸ್ತೀವಿ ನೋಡಿ. ಗೈಸ್, ಫೈನಲಿ 7 ಮ್ಯಾಚಸ್ಸಲ್ಲಿ ನಾವು 5 ಮ್ಯಾಚಸ್ನ ವಿನ್ ಆದ್ವಿ, ಸೆಮಿಫೈನಲ್ ವಿನ್ ಆದ್ವಿ, ಆ್ಯಂಡ್ ಫೈನಲ್ಸ್ಗೆ ವೆಯ್ಟಿಂಗ್ ಮಾಡ್ತಾ ಇದ್ವಿ. ಫೈನಲ್ಸ್ ಅಂತ ಬಂದಮೇಲೆ ಒಂದು ಇನಾಗ್ರೇಷನ್ಸ್ ಎಲ್ಲ ಇದ್ದೇ ಇರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಮಾಜಿ ಸೈನಿಕರ ಸಂಘ ಬಂಟ್ವಾಳ, ಮಾಜಿ ಸುಬೇದಾರ್ BS ಮೊಣ್ಣಪ್ಪ ಪೂಜಾರಿ, ಶ್ರೀಮತಿ ಲೀಲಾವತಿ, ಜಿಲ್ಲಾ ಗುರುಕಾರ್ಲು ಬಿಲ್ಲವ ಸೇವಾ ಸಂಘ ಪ್ರದೀಪ್ ಗುರುಕಾರ್ಲು. ಗೈಸ್, ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಒಂದು ಲೆವೆಲ್ ಆದರೆ ಅದ್ರ ಕೆಳಗಡೆ ನಮ್ಮ ಬ್ರದರ್ಸ್ ಎಲ್ಲ ಒಂದು ಡ್ಯಾನ್ಸ್ ಮಾಡ್ತಿದ್ರು, ಅದು ನೆಕ್ಸ್ಟ್ ಲೆವೆಲ್ ಗೈಸ್. The next day. ಗೈಸ್, ನಿನ್ನೆ ಮ್ಯಾಚ್ ಮುಗಿಸಿ ಬರೋದು ತುಂಬ ಲೇಟ್ ಆಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಸ್ವಲ್ಪ ಲೇಟಾಗಾಯಿತು. ಆ್ಯಂಡ್ ನಿನ್ನೆದು ಮ್ಯಾಚ್ ನಂಬರ್ ಏನಾಯಿತು ಅಂತ ಹೇಳಿದ್ರೆ, ರಾಯಲ್ ಪೂಜಾರಿ ಕೊಡಗು ಅಂದರೆ ನಮ್ಮದೇ ಟೀಮು ವಿನ್ನರ್ಸ್ ಆದ್ವಿ. ಆ್ಯಂಡ್ ರನ್ನರ್ ಅಪ್ ಟೀಮ್ ಬಂದು ರೋಷನ್ ಚಂದ್ರನ್ ಬ್ರದರ್ಸ್ ಅಂತ, ಅದು ಕೂಡ ವಿರಾಜ್ಪೇಟೆ ಟೀಮು.
ಗೈಸ್ ದೆನ್ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಇದ್ವಿ. ಯಾಕಂತ ಹೇಳಿದ್ರೆ ಮನೆಗೆ ಹೋಗಬೇಕಿತ್ತು. 3 ಡೇಸು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಹೋಗೋದಕ್ಕೂ ಕೂಡ ಬೇಜಾರಾಗ್ತಿತ್ತು. ಕೊನೆ ಸಲ ನಮ್ಮ ಟೀಮವ್ರಿಗೆಲ್ಲ ಬಾಯ್ ಹೇಳಿ ನಾವು ಹೋಗಿದ್ದು ಮಡಿಕೇರಿ ಕಡೆಗೆ. ಏನೋಣ, ಬಾಯ್ ಬಾಯ್, ನೆಕ್ಸ್ಟ್ ಸಿಗುವ. ಬಾಯ್ 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 ಬಾಯ್, ನೆಕ್ಸ್ಟ್ ಟೂರ್ನಿ ಸಿಗುವ. ಬಬಿದಣ್ಣ, ಬಾಯ್ ಬಾಯ್, ನೆಕ್ಸ್ಟ್ ಟೂರ್ನಿಮೆಂಟ್. ಗಾಯ್ಸ್, ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ವೀಡಿಯೋಸ್ ಮಾಡೋದಕ್ಕೆ ಬೂಸ್ಟ್ ಆಗುತ್ತೆ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಅಷ್ಟೇ.